ಅದಕ್ಕೋಸ್ಕರ ಇದನ್ನು ಮಾಡೋದು. ಇದನ್ನ ನಮ್ಮ ವಿರೋಧಿಗಳು ವಿರೋಧ ಮಾಡೋದು, ಏನೇನೋ ಬೇರೆ ಬೇರೆ ರೀತಿಯಲ್ಲಿ ವಿರೋಧ ಮಾಡೋದು. ನೇರವಾಗಿ ವಿರೋಧ ಮಾಡೋಕ್ಕಾಗಲ್ವಲ್ಲ, ಯಾಕಂದರೆ ಬಡವರನ್ನೆಲ್ಲ ಎದುರಾಕಬೇಕಾಗುತ್ತೆ, ಮಹಿಳೆಯರನ್ನೆಲ್ಲ ಎದುರಾಕಬೇಕಾಗ್ತದೆ. ಅದಕ್ಕೋಸ್ಕರ ಬೇರೆ ದಾರಿ ಹುಡುಕೋದು. ಸಿದ್ದರಾಮಯ್ಯನವರು ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ. ಸಿದ್ದರಾಮಯ್ಯನವರು ದುಡ್ಡಿರೋದಿಲ್ಲ ಅಂತ ಹೇಳೋದು. ದುಡ್ಡಿಲ್ಲದೆ ಮಾಡಿದ್ದೀವ ನಾವು? ವರ್ಷಕ್ಕೆ 56,000 ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ. ಕರ್ನಾಟಕದ ಬಜೆಟ್ ಎಷ್ಟು ಗೊತ್ತಾ? ನೀವೆಲ್ಲ ತಿಳ್ಕೋಬೇಕು. ಕರ್ನಾಟಕದ ಬಜೆಟ್ಟು ಈ ವರ್ಷ 24-25ಕ್ಕೆ 3,71,000 ಕೋಟಿ. 3,71,000 ಕೋಟಿ. ಅದರಲ್ಲಿ 56,000 ಕೋಟಿ ಖರ್ಚು ಮಾಡ್ತಾ ಇದೆ. ಅದಕ್ಕೆ ಏನು ನೆಪಗಳನ್ನ ಒಟ್ಟೋದು, ನೆಪಗಳನ್ನೆಲ್ಲ ಹಾಕೋದು. ಸಿದ್ದರಾಮಯ್ಯನವರ ಹತ್ರ ದುಡ್ಡಿಲ್ಲ, ಏನು ಇವ್ರ ಹತ್ರ ಕೇಳಕ್ ಹೋಗಿದ್ವ ದುಡ್ಡು ಕೊಡಿ ಅಂತ? ಸರ್ಕಾರದಲ್ಲಿ ದುಡ್ಡಿಲ್ಲ. ಆಮೇಲೆ ನಾವು ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಬಂದವರು, ಫುಡ್ ಸೆಕ್ಯೂರಿಟಿ ಆಕ್ಟ್, ಆಹಾರ ಭದ್ರತೆ ಕಾಯ್ದೆಯನ್ನು ತಂದವರು ನಾಟ್ BJP, ಮನಮೋಹನ್ ಸಿಂಗ್ರವ್ರು ತಂದದ್ದು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಅದೇ ಆಕ್ಟ್ ಬಂದಾಗ, ಪಾಸಾದಾಗ ಪಾರ್ಲಿಮೆಂಟ್ನಲ್ಲಿ, ಇದೇ ಮುರಳಿ ಮನೋಹರ್ ಜೋಶಿ, ದಿ ಟಾಲ್ ಲೀಡರ್ ಆಫ್ ದಿ BJP, ದಿ ಟಾಲೆಸ್ಟ್ ಲೀಡರ್ ಆಫ್ ದಿ BJP, ಮುರಳಿ ಮನೋಹರ್ ಜೋಶಿ ಅಪೋಸ್ ಮಾಡಿದ್ರು ರಾಜ್ಯಸಭೆಯಲ್ಲಿ. ಇಟ್ ಈಸ್ ನಾಟ್ ಫುಡ್ ಸೆಕ್ಯೂರಿಟಿ ಆಕ್ಟ್, ಇಟ್ ಈಸ್ ಎ ವೋಟ್ ಸೆಕ್ಯೂರಿಟಿ ಆಕ್ಟ್ ಅಂತ ವಿರೋಧ ಮಾಡಿದವರು BJPಯ ಟಾಲೆಸ್ಟ್ ಲೀಡರ್ ಮಿಸ್ಟರ್ ಮುರಳಿ ಮನೋಹರ್ ಜೋಶಿ. ತಿಳ್ಕೊಳ್ಳಿ, ನೀವೆಲ್ಲ ಇತಿಹಾಸ ತಿಳ್ಕೋಬೇಕು. ಅದಕ್ಕೆ ಅಂಬೇಡ್ಕರ್ ಹೇಳಿದ್ದು, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಭವಿಷ್ಯ ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ. ಇದನ್ನು ನಿಮ್ಮನ್ನೆಲ್ಲ ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ದಾರಿ ತಪ್ಪಿಸ್ಲಿಕ್ಕೆ ನಾನು ಹೇಳಿರೋದು, ಯಾರು ಸರ್ಕಾರಿ ನೌಕರರಾಗಿರ್ತಾರೆ, ಯಾರು ಎಂಥದ್ದು ಆದಾಯ ತೆರಿಗೆ ಕಟ್ತಾರೆ, ಅವರು ಕೊಡಬೇಡಿ ಅಂತ ಹೇಳಿರೋದು. ಬಡವರಿಗೆಲ್ಲ ಕೊಡಬೇಕಾಗಿರೋದು ಅಕ್ಕಿನ. 7 kg ಅಕ್ಕಿ ಕೊಡಬೇಕು ಪ್ರಾರಂಭ ಮಾಡಿದವ್ರು ಯಾರು? ಪುಕ್ಕಟೆಯಾಗಿ. ಇದು ಸಿದ್ದರಾಮಯ್ಯ. ಅದನ್ನ 7 kgಯಿಂದ 5 kg ಮಾಡಿದವ್ರು ಯಾರು? ಮಿಸ್ಟರ್ ಯಡಿಯೂರಪ್ಪ. 7 kgಯಿಂದ 5 kg, ಈಗ 10 kg ಕೊಡ್ತಾ ಇರೋರು ಯಾರು? ಮಿಸ್ಟರ್ ಸಿದ್ದರಾಮಯ್ಯ. ಇವರು ಹೋಗಿ ಮೈಕ್ ಹಿಡಿಯೋದು, ನಿಮ್ಗೆ ಅಕ್ಕಿ ಕಾರ್ಡ್ ನಿಲ್ಲಿಸ್ಬಿಟ್ಟಿದಾರ?